ಇಲ್ಲಿ ಕಾಯಿ ಕಟ್ಟೋದು ಒಂದು ಯಾವ ಥರದ ಪ್ರೊಸೀಜರ್ ಇದೆಯೋ ಅದೇ ಥರ ದೀಪ ಹಚ್ಚೋದು ಕೂಡ ಒಂದಿದೆ. ಸೊ ಈಗ ದೀಪ ಹಚ್ತಾ ಇರುವಂತಹ ಒಬ್ಬ ಭಕ್ತಾದಿಗಳು ನಮಗೆ ಸಿಕ್ಕಿದ್ದಾರೆ, ಬನ್ನಿ ಮಾತಾಡ್ಸೋಣ ಅವ್ರನ್ನ. ಮೇಡಮ್, ನಿಮ್ಮ ಹೆಸರು? ಶ್ವೇತಾ, ಎಲ್ಲಿಂದ ಬಂದಿದ್ದೀರಾ? RR ನಗರ್. ಎಷ್ಟು ವಾರದಿಂದ ಬರ್ತಿದ್ದೀರಾ? ಆಗಲಿ 16th ವೀಕ್ ಆಗಿದೆ ಇದು. ದೀಪ ಹಚ್ಚೋದ್ರ ಮಹಿಮೆ ಏನಾದ್ರು ನಮ್ಗೊಂಚೂರು ಹೇಳಕ್ಕೆ ಸಾಧ್ಯನಾ? ಅಂದರೆ ದೀಪ ಹಚ್ಚಿರೋ ದೇವರಿಗೆ ನಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತ ದೇವ್ರಿಗೆ ಹಾರತಿ, ತುಪ್ಪದ ಹಾರತಿ ಮಾಡ್ತೀವಲ್ಲ. ಸೊ ನಮ್ಮ ಒನ್ ವೀಕ್ ಮಾಡ್ದಂಗೆ ನಮ್ಮ ಕಷ್ಟ ಇದೆ ಎಲ್ಲ ಕಳೆದು ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಎಷ್ಟು ವಾರ ಆಯಿತು ಅಂದರೆ 16 ವಾರದಿಂದ ಬರ್ತಾ ಇದ್ದೀರಾ. ನಿಮಗೊಂದು ಪಾಸಿಟಿವ್ ವೈಬ್ ಸಿಕ್ಕಿದೆ ಅಲ್ವಾ? ಸೊ ಏನೆಲ್ಲ ನೀವು ಕಷ್ಟಗಳನ್ನ ಕಳೀಲಿ ಅಂತ ಅಂದ್ಕೊಂಡಿದ್ರಿ ಅದೆಲ್ಲ ಕಳೆದೋಗಿದೆಯಾ? ಆಗ್ತಾ ಬರ್ತಾ ಇದೆ ಮ್ಯಾಮ್, ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ದಿನೇ ಸ್ವಲ್ಪ ನಾವೇನು ಅಂದ್ಕೊಂಡಿದ್ದೀವಿ ಅದ್ರ ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗಿದ್ದೀವಿ ಅಂದ್ಕೊಂಡಿದ್ದೀವಿ. ಸೊ ರಾಯರ ಮಹಿಮೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ನಿಮಗೆ ಈ ಸ್ಥಳದ ಬಗ್ಗೆ ಇಲ್ಲಿ ಬರಬೇಕು ಅಂತ ಅನಿಸಿದ್ದು ಹೆಂಗೆ? ನಾನು ಈ ಥರ ಮೀಡಿಯಾದಲ್ಲಿ ನೋಡಿ ಬಂದಿದ್ದು ಮೇಡಮ್, ಫೇಸ್ಬುಕ್ಕಲ್ಲಿ ನೋಡಿ ಬಂದಿದ್ದು. ಅಲ್ಲಿ ಒಂದು 3-4 ಮಂತ್ಸಿಂದ ನೋಡಿಕೊಂಡೆ. ಇಲ್ಲಿ ನೋಡಿ ಒಂದು ಸಲ ನೋಡ್ಕೊಂಡು ಹೋಗೋಣ ಹೇಗಿದೆ ಅಂದ್ಕೊಂಡು ಬಂದ್ವಿ. ದಿನೇ ಬರ್ತಾ ಇನ್ನು ಜಾಸ್ತಿ ಭಕ್ತಾದಿಗಳು ತುಂಬಾ ಬರ್ತಿದ್ದಾರೆ. ನಾನು ಲಾಸ್ಟ್ ವೀಕಿಗಿನ್ನ ಈ ವೀಕ್ ಅದೇ ಅಂದ್ಕೊತಾ ಇದ್ದೀನಿ, ಎಷ್ಟು ಜನ ಇದ್ದಾರೆ, ಕ್ಲೌಡ್ ಆಗಿಬಿಟ್ಟಿದೆ ಈ ಸಲ. ರಾಯರು ಪ್ರತಿಯೊಬ್ಬರೂ ಒಂದೊಂದು ರೀತಿಯಲ್ಲಿ ಪ್ರೇರೇಪಿಸಿ ಕರ್ಕೊತಾ ಇದ್ದಾರೆ. ಅಂದರೆ ಒಬ್ರಿಗೆ ಕನಸಾಗುತ್ತೆ, ಇನ್ನೊಬ್ಬರಿಗೆ ಯಾರೋ ಹೇಳ್ತಾರೆ, ಇನ್ಯಾರಿಗೋ ಈ ಥರ ಸೋಷಿಯಲ್ ಮೀಡಿಯಾನಲ್ಲಿ ಕನೆಕ್ಟ್ ಆಗುತ್ತೆ. ಈ ಥರ ಪ್ರತಿಯೊಬ್ಬರೂ ಹೇಳ್ತಾ ಇರ್ತಾರೆ. ಸೊ ನಿಮಗೆ ಈ ಥರ ಸೋಷಿಯಲ್ ಮೀಡಿಯಾನಲ್ಲೇ ಅಥವಾ ಟಿ ವಿನಲ್ಲೋ ಎಲ್ಲೋ ನಿಮಗೆ ಪ್ರೇರೇಪಣೆ ನೀಡಿ ರಾಯರು ನಿಮಗೆ ಆಶೀರ್ವಾದಿಸ್ತಾ ಇದ್ದಾರೆ. ನಮ್ಮ ವೀಕ್ಷಕರಿಗೆ ನೀವು ಯಾವ ರೀತಿ ತಲುಪಿಸ್ತೀರಾ ಇದನ್ನು? ಇಲ್ಲ, ಅದು ಯಾರು ನೋಡ್ತಾರೆ ಅವ್ರ ರಾಯರ್ ಏನು ಕಷ್ಟ ಇದೆ ಅವ್ರು ಇಲ್ಲಿಗೆ ಬಂದರೆ ನಿಜಾಗ್ಲೂ ಇವತ್ತಲ್ಲ ನಾಳೆ ಅಂತ ಖಂಡಿತ ಅವ್ರು ಕ್ಲಿಯರ್ ಆಗುತ್ತೆ ಅವ್ರ ಪ್ರಾಬ್ಲಮ್ಸ್ ಅಂತ. ಫೇಸ್ಬುಕ್ಕು, ಯೂಟ್ಯೂಬ್ ಎಲ್ಲ ನೋಡ್ತಿದ್ದಾರಲ್ಲ, ಈಗ ಎಲ್ಲರಿಗೂ ನೋಡಿದ ತಕ್ಷಣ ನಾನು ಅಲ್ಲಿಗೆ ಹೋಗಬೇಕು, ಏನಿದೆ ಹೊಸ್ದಾಗಿ ಏನಿದೆ, ಅಲ್ಲಲ್ಲಿ ಹೋದರೆ ನಮ್ಮ ಕಷ್ಟ ಹೋಗುತ್ತೇನೋ ಅಂತ ಅಂದ್ಕೊಂಡು ಬರ್ತಾರಲ್ಲ, ಅದು ಖಂಡಿತ ಇವತ್ತಲ್ಲ ನಾಳೆ ಹಾಗೇ ಆಗುತ್ತೆ ನಂಬಿಕೆನಲ್ಲಿ ನಾನು ಮಾಡ್ತಾಯಿದ್ದೀನಿ. ಅವ್ರ ನಂಬಿಕೆ ಇದ್ದು ಬಂದು ಅವ್ರ ಕೈಯಲ್ಲಾದ ಅವ್ರ ಸೇವೆ ಮಾಡ್ಬೋದು ಅಂತ. ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಇಷ್ಟು ಚೆನ್ನಾಗಿ ಮಾತಾಡಿದ್ಕೆ. ಪಾಪ ಪೂಜೆ ಮಾಡೋದು ಬಿಟ್ಟು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅಂದರೆ ರಾಯರು ಅವ್ರಿಗೆ ಅಷ್ಟು ಚೆನ್ನಾಗಿ ಅನುಗ್ರಹಿಸಿದ್ದಾರೆ. ಈ ಥರ ನಿಮಗೂ ಅನುಗ್ರಹ ಬೇಕು ಅಂದರೆ ನೀವು ಕೂಡ ಈ ಕ್ಷೇತ್ರಕ್ಕೆ ಬರಬಹುದು. ಸೊ ಇಲ್ಲಿನ ಒಂದು ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ದೀಪ ಹಚ್ತಾ ಮತ್ತೊಬ್ಬರು ಭಕ್ತರು ನಮಗೆ ಸಿಕ್ಕಿದ್ದಾರೆ, ಬನ್ನಿ ಅವ್ರನ್ನೂ ಮಾತಾಡ್ಸೋಣ. ಅಮ್ಮ, ನಿಮ್ಮ ಹೆಸರು? ಶೋಭಾ. ಎಲ್ಲಿಂದ ಬಂದಿದ್ದೀರಾ? ಮಾಗೇನಹಳ್ಳಿ. ಎಷ್ಟು ದಿನದಿಂದ ಬಂದಿದ್ದೀರಾ? ನಾವು ಈಗ ಒಂದು ತಿಂಗಳಿಂದ ಬರ್ತಾ ಇದ್ದೀವಿ. 1 ತಿಂಗಳಿಂದ. ಓಕೆ, ನಿಮ್ಗೆ ಹಿಂಗೆ ಪ್ರೇರಣೆ ಇಲ್ಲಿ ಬರಬೇಕು ಅಂತ? ಬರ್ತಿದ್ರು ಪರಿಚಯ ಹೇಳಿದ್ರು, ಇದು ಒಳ್ಳೇದಾಗುತ್ತೆ ಅಂತ ಬಂದಿದ್ದೀವಿ. ಹೌದಾ? ಏನು ಅನ್ಕೊಂಡಿದ್ರಿ? ಅನ್ಕೊಂಡಿದ್ದಾಗಿದೆಯಾ? ಸಾಲ್ವ್ ಆಗ್ತಾ ಇದೆ. ಹೌದಾ? ಒಳ್ಳೇದಾಗ್ತಾ ಇದೆ. ನೋಡಿದ್ರಾ, ಒಬ್ಬೊಬ್ಬರಿಗೆ ಒಂದೊಂಥರ, ಅಂದರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಅಂತಾರಲ್ಲ ಹಾಗೆ. ಮತ್ತೆ ಒಳ್ಳೇದೇ ಮೀಡಿಯಾಯಿಂದ ಗೊತ್ತಾಗುತ್ತೆ ಕೆಲವರಿಗಂತೂ ಕನಸೆಲ್ಲ ಬಂದಿದೆ ಅನ್ನೋ ಥರ ಎಲ್ಲ ಹೇಳಿದ್ರು. ಸೊ ನೀವು ನೋಡಿ. ಹೌದಾ? ಅವ್ರು ಹೇಳ್ತಾರೆ ರಾಯ ಬಂದು ಮಾಡಿ ಈ ಥರ ಅಂತ ಹೇಳ್ತಾರೆ. ಹೌದಾ? ನೋಡಿ, ರಾಯರ ಮಹಿಮೆ ಅಪಾರ ಅಂತಲೇ ಹೇಳ್ಬೋದು. ಆಯಿತು, ನಿಮಗೂ ದೇವರು ಒಳ್ಳೇದು ಮಾಡಲಿ, ರಾಯರು ಒಳ್ಳೇದು ಮಾಡಲಿ. ದೀಪ ಹಚ್ಚಿ ಕಾಯಿ ಕಟ್ಟಿದ್ದೀರಾ ನೀವು? ಹೌದಾ? ಎಷ್ಟು ವಾರ ಬರಬೇಕು? 21 ವಾರ ಮೇಡಮ್. ಇದೇ ಫಸ್ಟ್ ಟೈಮ್. 1 ವಾರ ಈಗ ಫಸ್ಟ್ ಟೈಮ್ ನನಗೆ ಸಿಕ್ಬಿಟ್ರು, ಫಸ್ಟ್ ಟೈಮೇ. ಆಯಿತು, ಇದು ಕೂಡ ರಾಯರ ಆಶೀರ್ವಾದ ಅಂತಲೇ ಹೇಳಿ. ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಸರಿ, ಪೂಜೆ ಮುಂದುವರಿಸ್ತೀನಿ. ಸರಿ, ಥ್ಯಾಂಕ್ಸ್. ಇಲ್ಲಿ ಈ ಕ್ಷೇತ್ರದ ಮಹಿಮೆ ನಿಮ್ಗೆ ಹೆಂಗೆ ತಿಳಿಯುತ್ತೆ? ಮೇಡಮ್, ಆ್ಯಕ್ಚುಲಿ ನನ್ನ ಮಗ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡ್ತಾ ಇದ್ದ. ಸೊ ಅವ್ರ ಅಜ್ಜಿ ಅದನ್ನು ನೋಡಿ ಆಮೇಲೆ ನಾವು ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತು. ಸೊ ಫಸ್ಟ್ ನನ್ನ ವೈಫ್ ಬಂದರು, ಆಮೇಲೆ 1 ವೀಕ್ ಆದಮೇಲೆ ನಾನು ಬಂದೆ.
ನಾನು ಬಂದಮೇಲೆ ನನಗೆ ಟೋಟಲ್ 18 ವೀಕ್ಸು ನನ್ನ ಇದ್ರ ಪ್ರಕಾರ ನೋಡಿ ಅವರು 18 ವೀಕ್ಸ್ ಬನ್ನಿ ಅಂತ ಹೇಳಿದ್ರು. ಸೊ ಒಂದು ಅಂದ್ಕೊಂಡಿದ್ದ ಕೆಲಸ ಆಯ್ತು ಅದು. ಸೊ ಅದು ಕಂಪ್ಲೀಟ್ ಆಗಿದೆ. ಈಗ ಅದ್ರದ್ದು ನೆಕ್ಸ್ಟು ಇಲ್ಲಿ ಬಂದು ಪೂಜೆ ಮಾಡಿಸಿ ನಂತರ ಇನ್ನೊಂದು ಅರಿಕೆ ಇದೆ, ಅದನ್ನು ಅಂದ್ಕೊಂಡು ನೆಕ್ಸ್ಟ್ ವೀಕಿಂದ ಶುರು ಮಾಡಬೇಕಂತ ಇದ್ದೀವಿ ಅದನ್ನು. ಈಗ 18 ವೀಕ್ಸ್ ಕಂಪ್ಲೀಟ್ ಆಯ್ತಾ ನೀವು? ಕಂಪ್ಲೀಟಾಗಿ 3 ವೀಕ್ಸ್ ಆಯಿತು ನಮ್ಮದು. ಅನ್ಫಾರ್ಚುನೇಟ್ಲಿ ನಾವು ಬರೋಕ್ಕಾಗಲಿಲ್ಲ ಈಗ. ಸೊ ಅದರಿಂದ ಈಗ ಬಂದಿದ್ದೀವಿ. ಈಗ ನೆಕ್ಸ್ಟ್ ವೀಕಿಂದ ತಿರ್ಗಾ ಶುರು ಮಾಡಬೇಕಂತ ಇದ್ದೀವಿ. ನಿಮಗೆ ದೇವರು ಒಲಿದು ಬಿಟ್ಟಿದ್ದಾರೆ, ಹೆಂಗಾದರೆ ರಾಯರು ಅನುಗ್ರಹಿಸ್ಬಿಟ್ಟಿದ್ದಾರೆ. ಅನುಗ್ರಹಿಸಿದ್ರೆ ಸಂತೋಷ ಮೇಡಮ್. ಯಾಕಂದರೆ ಒಂದೊಂದೇ ಪ್ರಾಬ್ಲಮ್ ಸಾಲ್ವ್ ಆದರೆ ನಮಗೂ ಖುಷಿನೇ. ಸೊ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿದೆ, ಅದರಿಂದ ದೇವರು ಅನುಗ್ರಹಿಸ್ಯಾರೆ ಅಂತಲೇ ಅರ್ಥ. ಓಕೆ, ನಮ್ಮ ವೀಕ್ಷಕರಿಗೂ ಈ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದು? ದಯವಿಟ್ಟು ಬನ್ನಿ. ದಿನೇ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ನಾವು ನೋಡ್ದಂಗೆ. ಅದಲ್ಲದೆ ನಂಬಿಕೆನೂ ಇಟ್ಟು ಬನ್ನಿ ದಯವಿಟ್ಟು. ನಂಬಿಕೆ ಇಲ್ಲದೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ನಂಬಿಕೆ ಇಟ್ಟು ಬನ್ನಿ. ನಂಬಿಕೆ ಇದ್ದರೆ ನಿಮಗೆ ಏನು ಬೇಕಾದ್ರೂ ಫಲಿಸ್ತಾರೆ. ಪುಟಾಣಿ ಮಗು ಇನ್ಸ್ಟಾಗ್ರಾಮಲ್ಲಿ ನೋಡಿ ಅಜ್ಜಿ ಸಮೇತ ಇಡೀ ಫ್ಯಾಮಿಲಿನ ಇಲ್ಲಿ ಕರ್ಕೊಂಬಂದಿರೋವಂಥ ಉದಾಹರಣೆ ಈ ಫ್ಯಾಮಿಲಿದು. ಸೊ ಅಪ್ಪ ಮಾತಾಡಿದ್ದಾಯಿತು, ಈಗ ಮಗುವಿನ ತಾಯಿ ಮಾತಾಡ್ತಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಚೈತ್ರ ಅಂತ ಹೇಳ್ಬಿಟ್ಟು. ಚೈತ್ರ ಅವರೇ, ಎಲ್ಲಿಂದ ಬಂದಿರೋದು? ಕೆಂಗೇರಿಯಿಂದ ಬಂದಿದ್ದೀವಿ. ನಿಮಗೆ ಈ ಸ್ಥಳದ ಮಹಾತ್ಮೆ ಗೊತ್ತಾಗಿದ್ದು ನಿಮ್ಮ ಮಗುವಿಂದ ಅಂತ ನಿಮ್ಮ ಯಜಮಾನ್ರು ಹೇಳ್ತಾ ಇದ್ರು. ಸೊ ನಿಮಗೆ ಏನು ಅನಿಸ್ತಾ ಇದೆ ಇಲ್ಲಿ ಬಂದಮೇಲೆ? ಏನೆಲ್ಲ ಪಾಸಿಟಿವ್ ವೈಬ್ಸ್ ಕಂಡುಕೊಂಡಿದ್ದೀರಾ ನೀವು? ಫಸ್ಟ್ ನಾನು ಸ್ಟಾರ್ಟಿಂಗ್ ಬಂದು ಗುರುಜಿ ಹತ್ರ ಕೇಳಿದಾಗ ಅವರಂದರು ಪ್ರಾಬ್ಲಮ್ ಒಂಚೂರು ಇದೆ, ಬಟ್ 21 ವೀಕ್ಸ್ ನೀವು ಬಂದು ಇಲ್ಲಿ ಪೂಜೆ ಮಾಡಲೇಬೇಕು ಅಂತ ಹೇಳಿದ್ರು. ಸೊ 21 ವೀಕ್ಸ್ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿ ಅವ್ರು ಹೇಳೋ ಪ್ರೊಸೀಜರ್ ನೀವು ಫಾಲೋ ಮಾಡ್ತೀವಿ. ಸೊ 21 ಡೇಸ್ ಆಗಿ ನಮಗೆ 1 ಮಂತ್ 1.5 ಮಂತಲ್ಲಿ ನನಗೆ ವರ್ಕ್ ಫ್ರಮ್ ಹೋಮ್ ಸಿಕ್ತು. ಅದೇ ಅಂದ್ಕೊಂಡು ನಾನು ಮಾಡಿದ್ದೆ, ಅದು ಖಂಡಿತ ಇಲ್ಲಿ ಬಂದ ಮೇಲೆ ನೆರವೇರ್ತು. ಮತ್ತು ಅದು ಬರ್ತಾ ನಿಮಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಪಾಸಿಟಿವಿಟಿ ನಿಮ್ಮ ಮೈಂಡಲ್ಲಿ ಬರುತ್ತೆ. ಎಷ್ಟೇ ನೆಗೆಟಿವಿಟಿ ಇದ್ರೂ ಅದೆಲ್ಲ ತೆಗ್ದು ನಿಮಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಬೇರೆ ಥರನೇ ಅನುಭವ ಇಲ್ಲಿ. ಬೇರೆ ಒಂದು ಪೂಜೆ ಮಾಡಿದಾಗ ಹೇಳೋಕ್ಕೆ ಬರಲ್ಲ, ಆ ಥರ ಒಂದು ಸಿಚುವೇಶನ್ ಇಲ್ಲಿ ನಾವು ಫೇಸ್ ಮಾಡ್ತೀವಿ. ಅದು ಏನೋ ಇಲ್ಲಿ ಪ್ರದಕ್ಷಿಣೆ ಹಾಕೋ ಟೈಮ್ಗೆ ನಿಮಗೆ ಏನು ಅನುಭವ ಆಗುತ್ತೆ ಅದು ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಬಟ್ ಇದೊಂದು ಪವರ್ಫುಲ್ ಜಾಗ ಇದೆ. ಬಟ್ ಅಂದ್ಕೊಂಡಿದ್ದ ಕೆಲಸ ಇಲ್ಲಿ 100% ಸಕ್ಸಸ್ ಆಗುತ್ತೆ. ಬಟ್ ಅವ್ರು ಏನು ಹೇಳ್ತಾರೋ ಅದೇ ರೀತಿ ಫಾಲೋ ಮಾಡಲೇಬೇಕು. ಆ್ಯಕ್ಚುಲಿ ನೀವು ಹೇಳ್ದಂಗೆ ಪ್ರದಕ್ಷಿಣೆ ಹಾಕಿದಾಗ ನಮಗೆ ಸಿಗೋ ಮನಃಶಾಂತಿನೇ ಬೇರೆ. ರಾಯರ ಮಹಿಮೆ ಅದು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅದು ಒಂದು ಪುಟಾಣಿ ಮಗು ನೋಡಿ ಎಷ್ಟು ಚೆನ್ನಾಗಿ ಅವನಿಂದ ಅದು ಇಡೀ ಮನೆಗೆ ತಲುಪಿರೋವಂಥದ್ದು. ಅವನ್ನ ಮಾತಾಡಿಸ್ಲಿಲ್ಲ ಅಂದರೆ ಹೆಂಗೆ ಅಲ್ವಾ? ಅವನು ಒಂಚೂರು ಮಾತಾಡ್ಸೋಣ. ನಿನ್ನ ಹೆಸರೇನು ಪುಟ? ನೀರವ್. ನೀನು ಹೆಂಗೆ ನೋಡಿದೆ ರಾಯರನ್ನ? ಹೆಂಗೆ ಗೊತ್ತಾಯ್ತು ನಿಮಗೆ ರಾಯರ ಮಹಿಮೆ? ನಾನು ಯೂಟ್ಯೂಬಲ್ಲಿ ನೋಡ್ತಾ ದೇವಸ್ಥಾನದ ವಿಡಿಯೋ ಬಂತು, ಅದರಿಂದ ನೋಡಿದೆ. ಶೋ ಕ್ಯೂಟ್ ಅಲ್ಲ? ಅದರಿಂದ ನೋಡ್ದ್ಯಾ? ಓ ಶೋ ಕ್ಯೂಟ್. ಎನಿವೇಸ್, ನೋಡಿದ್ರಾ ರಾಯರು ಒಬ್ಬರಿಗೆ ಕನಸಲ್ಲಿ ಬಂದು ಪ್ರೇರೇಪಿಸಿದ್ರೆ ಇನ್ನೊಬ್ಬರಿಗೆ ಮಕ್ಕಳ ಮುಖಾಂತರ ಪ್ರೇರೇಪಿಸಿದ್ದಾರೆ. ನಮಗೆ ಎಲ್ಲಿಂದ ಹೆಂಗೆ ಅವರು ಪ್ರೇರೇಪಿಸ್ತಾರೆ, ಯಾವಾಗ ಒಂದು ಅನುಭವ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಆದರೆ ಯಾವಾಗೇ ಆಗಲಿ, ಅದು ಯಾರ ಮುಖಾಂತರನೇ ಆಗಲಿ, ಇಲ್ಲಿಗೆ ಬರೋದು ಮುಖ್ಯ, ಅವರ ಮಹಿಮೆನ ನಾವು ತಿಳ್ಕೊಳ್ಳೋದು ಮುಖ್ಯ, ಅವರ ಅನುಗ್ರಹ ನಮಗೆ ಸಿಗೋದು ತುಂಬ ಮುಖ್ಯ. ಸೊ ಈ ಸ್ಥಳಕ್ಕೆ ಬಂದು ನೀವು ಕೂಡ ಒಂದು ಆ ದೇವ್ರದ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಗುಗೂ ಥ್ಯಾಂಕ್ಸ್ ಹೇಳೋಣ. ಇಡೀ ಫ್ಯಾಮಿಲಿನ ಕರ್ಕೊಂಡ್ಬಂದಿದ್ದಾನೆ ಇವನು ಪೋರ. ಥ್ಯಾಂಕ್ಸಾ? ಮತ್ತು ಆಡಿಯನ್ಸ್ಗೆಲ್ಲ ಬರೋಕ್ಕೆ ಹೇಳು. ಆಡಿಯನ್ಸ್ ಎಲ್ಲ ಬನ್ನಿ, ಮತ್ತು ನ್ಯೂಸ್ ಅನ್ನಿಸ್ತಾವ್ ಬನ್ನಿ. ಸೋ ಸ್ವೀಟ್ ಅಲ್ಲ? ಮಕ್ಕಳ ಮುಗ್ಧತೆ, ಅದಕ್ಕಿಂತ ದೊಡ್ಡ ಭಕ್ತಿ ಇನ್ನೊಂದಿಲ್ಲ. ಎಷ್ಟು ಇನ್ನೋಸೆಂಟ್ ಆಗಿದ್ದಾನೆ ಅಷ್ಟೇ ಅವನ ಭಕ್ತಿ ರಾಯರಿಗೆ ಸಲ್ಲಿದೆ ಅಂತ ನನಗನ್ನಿಸ್ತಾ ಇದೆ. ನೀರವ್ಗೊಂದು ಥ್ಯಾಂಕ್ಸ್ ಹೇಳೋಣ. ನೀವು ಬಂದು ಈ ಕ್ಷೇತ್ರನ ದರ್ಶನ ಮಾಡಿ ಆ ಒಂದು ಫಲನ ನೀವು ಅನುಭವಿಸಿ ಒಂದು ಅದ್ಭುತವಾದ ಮನಃಶಾಂತಿ ನಿಮಗೆ ಕೂಡ ಸಿಗತ್ತೆ. ರಾಯರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಮ್ಮ ರಾಜ್ಯದ ಮೂಲೆಗಳಿಂದ ಇಲ್ಲಿ ಜನ ಬಂದಿದ್ದಾರೆ.
ಸೊ ಹಾಗೆ ದೂರದಿಂದ ಒಂದು ವ್ಯಕ್ತಿ ಇಲ್ಲಿ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವ್ರ ಹೆಸರೇನು, ಅವ್ರ ಅನುಭವ ಏನು, ಅವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಕಳಕಪ್ಪ ಅಂತ ಮೇಡಮ್. ನಾನು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಮುಧೋಳದಿಂದ ಬಂದಿದ್ದೀನಿ ಮೇಡಮ್. ರಾಯರ ಬಗ್ಗೆ ನನಗೆ ಗೊತ್ತಾಯಿತು. ಆವಾಗ ಅದರಿಂದ ನಾನು ಪ್ರೇರಣೆ ಆಗಿ ಈ ದೇವಸ್ಥಾನಕ್ಕೆ ರಾಯರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಮ್ಮ ರಾಜ್ಯದ ಮೂಲೆಗಳಿಂದ ಇಲ್ಲಿ ಜನ ಬಂದಿದ್ದಾರೆ. ಸೊ ಹಾಗೆ ದೂರದಿಂದ ಒಂದು ವ್ಯಕ್ತಿ ಇಲ್ಲಿ ಬಂದಿದ್ದಾರೆ. ಬನ್ನಿ ಅವ್ರು. ನನ್ನ ಹೆಸರು ಕಳಕಪ್ಪ ಅಂತ ಮೇಡಮ್. ನಮಸ್ತೆ. ನಾನು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಮುಧೋಳದಿಂದ ಬಂದಿದ್ದೀನಿ ಮೇಡಮ್. ಹೌದೌದು ಮೇಡಮ್. ಪ್ರೇರೇಪಣೆ ಅಂತಂದರೆ ಒಂದೇದು, ನಾನು TV 9 ಹೀಗೂ ಉಂಟೆ ನಾನು ನೋಡ್ತಾ ಇರ್ತೀನಿ ಮೇಡಮ್. ಹಾಗಾಗಿ ನೋಡಬೇಕಾದ್ರೆ ಇಲ್ಲಿ ಅದೇ ಥರ ಒಂದು ಕಾರ್ಯಕ್ರಮ ಬಂತು. ರಾಯರ ಬಗ್ಗೆ ನನಗೆ ಗೊತ್ತಾಯಿತು. ಆವಾಗ ಅದರಿಂದ ನಾನು ಪ್ರೇರಣೆ ಆಗಿ ಈ ದೇವಸ್ಥಾನಕ್ಕೆ ಕೊರೋನಾ ಬರೋದಕ್ಕಿಂತ ಮುಂಚೆ ಬಂದೆ. ಈಗ ಬರಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ಮತ್ತೆ ಈ ಕಡೆ ಬಂದಮೇಲೆ ನಂದು ಎಷ್ಟೋ ವರ್ಷದಿಂದ MA ಇಂಗ್ಲೀಷು ಪಾಸ್ ಆಗಿದ್ದಿಲ್ಲ. ಅದು ನನ್ನ ಮನಸ್ಸಲ್ಲಿ ತುಂಬ ಬೇಸರ ಆಗಿತ್ತು. ಯಾಕೆಂದರೆ ಮೊದಲಿಂದನೂ ನಾನು ಒಂದು ಶಿಕ್ಷಕ ಆಗಿರೋದ್ರಿಂದ ನಾನು ಶಿಕ್ಷಕ ವೃತ್ತಿಯಲ್ಲೇ ಜೀವನ ಪರ್ಯಂತ ಕಳಿಬೇಕನ್ನೋದು ನನ್ನ ಆಸೆ. ಈಗಲಾದರೂ ಕೂಡ ಒಂದು ಕಾರವಾರ ಜಿಲ್ಲೆ ಮುಂಡಗೋಡ ಜ್ಞಾನ ಪ್ರಜ್ಞೆ ಸ್ಕೂಲಲ್ಲಿ ನಾನು ಇಂಗ್ಲೀಷ್ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ನಮಗೆ ಇನ್ನೂ ಒಳ್ಳೆ ಎಷ್ಟೋ ವರ್ಷದಿಂದ ನಾನು ಇಂಗ್ಲೀಷು MAನ ಪ್ರಯತ್ನ ಮಾಡ್ತಾಯಿದ್ದೆ. ಹಾಗಾಗಿ ಅದು ನನಗೆ ಅದರಲ್ಲಿ ಯಶಸ್ವಿ ಹೊಂದಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇಲ್ಲಿ ಬಂದು ಬೇಡ್ಕೊಂಡ್ಮೇಲೆ ನನಗದು ನಾನು ಅದರಲ್ಲಿ ಯಶಸ್ಸಿಗೋದು ಸಾಧ್ಯ ಆದಷ್ಟು ಮನೆಗೂ ಕೂಡ ಹೋಗದೇನೂ ಕೂಡ ನಾನು ಇಲ್ಲಿಗೆ ಬರ್ತೀನಿ. ಒಂದು ವೇಳೆ ಸ್ನೇಹಲ್ಲಿ ನನಗೆ ಸ್ಕೂಲಿಂದ ಹೋಗಿ ಸ್ವಲ್ಪ ಟೈಮು ಅಂದರೆ ಸಿಕ್ಕಿದ್ರೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಇಲ್ಲಿಗೆ ಬರೋಕ್ಕೆ ಶುರು ಮಾಡಿ 4 ವರ್ಷ ಆಯಿತು. 4 ಇಯರ್ಸಿಂದ ನಾನು ಹೊನ್ನವ ಮಂತ್ರಾಲಯಕ್ಕೆ ಬರ್ತಾಯಿದ್ದೀನಿ. ತುಂಬಾ ಜೀವನದಲ್ಲಿ ಒಳಿತು ಕಂಡಿದ್ದೀನಿ. ನಾನಾ ಸಂಕಷ್ಟಗಳಿತ್ತು ಜೀವನದಲ್ಲಿ, ತುಂಬ ಕಷ್ಟಗಳಿತ್ತು. ತುಂಬ ಒದ್ದಾಡಿದ್ದೀನಿ ಲೈಫಲ್ಲಿ. ಆಮೇಲೆ ತುಂಬ ಕಷ್ಟಪಟ್ಟಿದ್ದೀನಿ. ಅದನ್ನೆಲ್ಲ ಬಂದಿಲ್ಲಿ ಗುರುಗಳ ಹತ್ರ ನಾನು ಹೇಳಿಕೊಂಡೆ. ಅವರು ಕಾಯಿ ಕಟ್ಟಿ ಅಂತ ಹೇಳಿದ್ರು. ಕಾಯಿ ಕಟ್ಟಿದೆ. ಎಲ್ಲ ಥರ ಕಷ್ಟಗಳು ಬಗೆಹರಿತಾ ಹೋಯಿತು. ಇಲ್ಲಿ ಪುಣ್ಯಕ್ಷೇತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಹೋಮಕುಂಡದಲ್ಲಿ ಭಗವಂತ ಉದ್ಭವ ಆಗಿದ್ದಾನೆ. ಹಾಗಾಗಿ ಈ ಕ್ಷೇತ್ರದ ಮಹಿಮೆ ಏನು ಅಂದರೆ ಎಲ್ಲರಿಗೂ ದೀಪ ಮತ್ತು ಕಾಯಿ ತಗೊಂಡು ಹೋಮದ ಕುಂಡನ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳ್ತಾರೆ. ಹೋಮದ ಕುಂಡ ಪ್ರದಕ್ಷಿಣೆ ಮಾಡೋದ್ರಿಂದ ಡೈರೆಕ್ಟಾಗಿ ಉದ್ಭವ ಆಗಿರೋ ದೇವರಿಗೇ ನೀವು ಡೈರೆಕ್ಟಾಗಿ ನೀವು ಸೇವೆನ ಸಲ್ಲಿಸ್ತಾ ಇದ್ದೀರಾ. ಸೊ ಅದೇ ಈ ಕ್ಷೇತ್ರದ ಒಂದು ಮಹಿಮೆ. ದಿನೇ ದಿನೇ ಇಲ್ಲಿ ಭಕ್ತಾದಿಗಳ ಸಂಖ್ಯೆ 1000ದಿಂದ ಲಕ್ಷಕ್ಕೆ ಹೋಗಿದೆ. ನೀವೇ ನೋಡ್ಬೋದು ಎಷ್ಟು ಕಾಯಿಗಳು ಕಟ್ಟಿದ್ದಾರೆ ಅಂತ. ಲೆಕ್ಕ ಹಾಕ್ತಾ ಹೋದರೆ ಲಕ್ಷ ದಾಟ್ತಾ ಇದೆ. ಅಂಥ ಒಳ್ಳೆ ಪುಣ್ಯಕ್ಷೇತ್ರ. ನನ್ನ ಪ್ರಕಾರ ಮಂತ್ರಾಲಯದ ನಂತರ ನೆಕ್ಸ್ಟು ಇದು ಡೆವಲಪ್ ಆಗ್ತಿರೋಂತಹ ಒಂದು ಮಠ ಅಂದರೆ ನಮ್ಮ ಹೊನ್ನವ ಮಂತ್ರಾಲಯ ಮಠನೇ. ಸೊ ನಮಗೆ ತುಂಬಾ ಒಳಿತು ಕಾಣ್ತಾ ಇದೆ. ನಾನು ಬದುಕಿರೋರ್ಗೂ ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾನೆ ಇರ್ತೀನಿ. ದಟ್ಸ್ ಇಟ್ ಫ್ರಮ್ ಮೈ ಸೈಡ್. ಸೊ ನಿಮ್ಮ ಅನುಭವ? ನಮಸ್ತೆ. ಸೊ ನಾವು ನಿಜ ಹೇಳಬೇಕು ಅಂದರೆ ನಾವು ಭೇಟಿಯಾಗಿದ್ದೆ ಈ ಮಠದ ಮುಖಾಂತರ. ಸೊ ನಮ್ಮಿಬ್ಬರಿಗೂ ಇಲ್ಲಿ ಬಂದು ಸೇವೆ ಮಾಡಿದ್ಮೇಲೆ ಮದುವೆ ಆಗಿದ್ದು. ಸೊ ಹಾಗಾಗಿ ಇವ್ರು ಬಂದರು, ಇವ್ರು ಸೇವೆ ಸಲ್ಲಿದ್ರು, ಎಲ್ಲ ಥರದ ಅನುಕೂಲ ಆಯ್ತು ಇವ್ರಿಗೂ. ಇವ್ರ ಕಸಿನ್ಸ್ ಎಲ್ಲ ಬಂದರು. ಮನೆ ಕಟ್ಟಬೇಕು ಅಂದ್ಕೊಂಡ್ವಿ, ಮನೆ ಕಟ್ಟಿದ್ವಿ. ಬೇರೆ ದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದ್ದಾಯಿತು, ಅದು ಆಯಿತು. ಇವಾಗ ಏನೇನು ಬೇಕೋ ಎಲ್ಲನೂ ನೆರವೇರುತ್ತೆ. ನಥಿಂಗ್ ಫ್ಯಾನ್ಸಿ. ನಿಮಗೆ ಲಕ್ಷಾಂತರ ಕೋಟ್ಯಾಂತರ ಬಂದು ಇನ್ವೆಸ್ಟ್ ಮಾಡಿ ಅಂತ ಏನೂ ರೂಲ್ಸ್ ಇಲ್ಲ. ಅವ್ರು ಕೇಳೋದೊಂದೇ, ಬಂದು ನಮಸ್ಕಾರ ಮಾಡಿ, ಕಾಯಿ ಕಟ್ಟಿ ನಮಸ್ಕಾರ ಮಾಡಿ ಅಷ್ಟೇ. ಕೈಲಾಗತ್ತೆ ಏನಾಗುತ್ತೆ ಸಹಾಯ ಮಾಡಿ ಜನರಿಗೆ. ನಾವು ವೀಕ್ಷಕರಿಗೆ ಅಥವಾ ಭಕ್ತಾದಿಗಳಿಗೆ ಏನು ವಿನಂತಿ ಮಾಡ್ತೀವಿ ಅಂದರೆ, ಯಾರೇ ಆಗಿರಲಿ, ಯಾವುದೇ ಮತದವರಾಗಿರಲಿ, ಎಲ್ಲರಿಗೂ ಸ್ವಾಗತ. ಇಲ್ಲಿ ಪ್ರತಿಯೊಬ್ಬರು ಬನ್ನಿ. ಹೊನ್ನವ ಮಂತ್ರಾಲಯ, ಮಾಗಡಿ ಮುಖ್ಯ ರಸ್ತೆ. ಖಂಡಿತ ಬನ್ನಿ, ರಾಯರಿಗೆ ಸೇವೆ ಮಾಡಿ. ಈ ಕ್ಷೇತ್ರದ ಮಹಿಮೆ ನಾನು ಆಗಲೇ ಹೇಳ್ದಂಗೆ ಹೋಮಕುಂಡದಲ್ಲಿ ಉದ್ಭವ ಆಗಿರುವಂತಹ ದೇವರು ಪಂಚಮುಖಿ ಆಂಜನೇಯ, ಲಕ್ಷ್ಮೀ ಸಮೇತ ನಾರಸಿಂಹ ಮತ್ತು ಲಕ್ಷ್ಮೀ ಹಯಗ್ರೀವ ಸ್ವಾಮಿ ದೇವರು.
ಮತ್ತು ಮೂಲರಾಮ ದೇವರ ಸ್ಥಾಪನೆ ಕೂಡ ಆಗಿದೆ. ಆಮೇಲೆ ಕೃಷ್ಣ ಕೂಡ ಇದ್ದಾರೆ, ಆಂಜನೇಯ ಮತ್ತು ಗಣೇಶ. ಇಷ್ಟು ಜನ ಇರೋವಾಗ ಇನ್ನೇನು ಬೇಕು? ಎಲ್ಲರೂ ಖಂಡಿತ ಬನ್ನಿ, ರಾಯರನ್ನ ನಮ್ಮದವ್ರನ್ನ ಕೈ ಬಿಡಲ್ಲ. ಇಲ್ಲಿ ಬನ್ನಿ, ಗುರುಗಳನ್ನ ಕೇಳ್ಕೊಳ್ಳಿ. ನರಸಿಂಹ ಜೋಶಿ ಆಚಾರ್ಯರಂತ ಮುಖ್ಯ ಗುರುಗಳಿಲ್ಲಿ, ಅವ್ರನ್ನ ಭೇಟಿ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಳ್ಳಿ. ಕಾಯಿ ಕಟ್ಟಿಸ್ತಾರೆ. ಬಂದು ವಾರ ವಾರ ದೀಪ ಹಚ್ಚಿ ದೇವರಿಗೆ ಮಂಗಳಾರತಿ ಮಾಡಿ ದೇವರಿಗೆ ಇಲ್ಲಿ ನಮಸ್ಕಾರ ಮಾಡಿ, ಅಷ್ಟೇ. ಇನ್ನೇನೂ ಇಲ್ಲ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಖಂಡಿತ ಬನ್ನಿ, ತಪ್ಪದೇ ಬನ್ನಿ, ದರ್ಶನ ಪಡೆಯಿರಿ. ऊपोऽप्यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ಶ್ರೀ ಕ್ಷೇತ್ರ ಹೊನ್ನೋ ಮಂತ್ರಾಲಯ ಮಂದಿರ, ಹೊನಗನಹಟ್ಟಿ, ಮಾಗಡಿ ಮೇನ್ ರೋಡ್, ನಿಯರ್ ತಾವರ್ಕೆರೆ ಹತ್ತಿರ ಬರುವಂಥ ಕ್ಷೇತ್ರ. 2015 ಇಸ್ವಿಯಲ್ಲಿ ವಿಜಯದಶಮಿ ಶುಕ್ರವಾರದಂದು ಯಜ್ಞಕೊಂಡದಲ್ಲಿ ಮೂಷಿಕ ವಾಹನ ವಿನಾಯಕ ಹಯಗ್ರೀವ ಕಾಮಧೇನು ಪ್ರತ್ಯಕ್ಷ ಆಗಿರುವಂಥ ಸ್ಥಳ. ಇಲ್ಲಿ ಗುರುಗಳ ಆಜ್ಞಾನುಸಾರ ಕಾಯಿ ಸಂಕಲ್ಪ ಸೇವೆ ಇರೋದು. ನಾವಿಲ್ಲಿ ಮಠ ಮಾಡಬೇಕು ಅಂತ ಬಂದವರಲ್ಲ. ನಾವು ಬಂದಿದ್ದು ಇಲ್ಲಿ ಸೈಟು ಲೇಔಟ್ ಮಾಡೋದಕ್ಕೋಸ್ಕರ ಬಂದಾಗ ಈ ಜಾಗದ ಪ್ರೇರಣೆ ಆಯಿತು. ಪ್ರೇರಣೆ ಆದಾಗ ಗರ್ಭುಡಿ ಕಟ್ಟಿದ್ವಿ. ಗರ್ಭುಡಿ ಕಟ್ಟಿದಾದ ನಂತರ ಗುರುಗಳ ಸ್ಥಾಪನೆ ಮಾಡಿದರೆ ಮಠ ನಡೆಸೋದು ಕಷ್ಟ ಆಗುತ್ತೆ ಅಂತ ನಾವು ಫೋಟೋ ಇಟ್ಟು ಪೂಜೆ ಮಾಡಬೇಕು, ಸ್ಥಳ ಶುದ್ಧಿಗೆ ಹೋಮ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆವಾಗ ಗುರುಗಳ ಆಜ್ಞೆ ಆಗಿದ್ದು ಇಲ್ಲಿ ಬೃಂದಾವನ ಸ್ಥಾಪನೆ ಮಾಡು, ಪಂಚಮಿಕಿ ಬಲಭಾಗದಲ್ಲಿ ಪಂಚಮಿಕಿ ಆಂಜನೇಯ ಸ್ಥಾಪನೆ ಮಾಡು, ಬಂದವ್ರ ಕಡೆಯಿಂದ ಫಲಪೂಜೆ ಮಾಡಿಸು ಅಂತ ಆಜ್ಞೆ ಮಾಡಿದ್ರು. ನಾವು ನಮ್ಮ ಅಹಂಕಾರದಿಂದ ದಿನನಿತ್ಯ ಈ ಥರ ಕನಸು ಬೀಳ್ತಾನೆ ಇರ್ತವೆ, ಇವೆಲ್ಲ ಯಾಕೆ ಅಂದ್ಕೊಂಡು ನಾವೇನು ಮಾಡಿದ್ವಿ, ನಮ್ಮ ಪಾಡಿ ನಾವು ಹೋಮ ಹವನ ಎಲ್ಲ ಮಾಡಿ ಬಿಟ್ವಿ. ಆ ಹೋಮದಲ್ಲಿ ಪೂರ್ಣಾವತಿ ಸಮಯದಲ್ಲಿ ಪ್ರತ್ಯಕ್ಷವಾಗಿರುವುದೇ ಮೂಷಿಕ ವಾಹನ ಸಹಿತ ವಿನಾಯಕ ಹಯಗ್ರೀವ ಕಾಮಧೇನು. ಅಂದರೆ ಕಾಮಧೇನು ಗುರುಗಳು, ಹಯಗ್ರೀವ ಅಂದರೆ ಶ್ರೀನಿವಾಸ ದೇವರವ್ರ ಮನೆ ದೇವರು. ಸೊ ಆವಾಗಿನಿಂದ ನಾವು ಇಲ್ಲಿ ಗುರುಗಳು ಹೇಳಿದ ಪ್ರಕಾರವಾಗಿ ಸ್ಥಾಪನೆ ಮಾಡಿ ಈ ಫಲಪೂಜೆಯನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ಭಕ್ತಾದಿಗಳು ಅವರವರ ಅನಿಸಿಕೆ, ಅವರ ಅನಿಷ್ಠೆಗೆ ಏನೇ ಬೇಕಾದಿರುತ್ತೆ, ಅವರವರ ಅವಿಷ್ಟತೆಗೆ, ಸಾಲದ ಬಾಧೆ ಇರ್ಬೋದು, ಜಮೀನ್ದಿರ್ಬೋದು, ಕೋರ್ಟ್ ವಿಚಾರ ಇರ್ಬೋದು, ಮದುವೆದಿರ್ಬೋದು, ಮಕ್ಕಳಾಗೋದಿರ್ಬೋದು, ಆರೋಗ್ಯದಿರ್ಬೋದು, ಮನುಷ್ಯನಿಗೆ ನಾನಾ ರೀತಿಯಾಗಿರ್ತದೆ. ಸೊ ಅವ್ರು ಬಂದು ಅವರ ಯಾವ ರೀತಿ ಸೇವೆ ಮಾಡಬೇಕು, ಎಷ್ಟು ವಾರ ಮಾಡಬೇಕು ಅಂತ ಹೇಳ್ತೀವಿ. ಆ ರೀತಿ ಸೇವೆ ಮಾಡಿ ಎಷ್ಟೋ ಜನ ಫಲ ಪಡೆದಿದ್ದಾರೆ. ಇವತ್ತು ಆ ಫಲದಿಂದ ತುಂಬ ಅಭಿವೃದ್ಧಿ ಆಗಿದ್ದಾರೆ. ಅವರು ಎಷ್ಟೋ ಜನಕ್ಕೆ ಹೇಳಿ ಕಳಿಸಿದ್ದಾರೆ. ಇಲ್ಲಿ ಬಂದು ಸೇವೆ ಮಾಡಿದವರು ಯಾವುದು ಇವತ್ತು ನಿಷ್ಫಲವಾಗಿಲ್ಲ, ಫಲ ಸಿಕ್ಕಿದೆ. ಇಲ್ಲಿ ಯಾವ ರೀತಿ ಸೇವೆ ಮಾಡಬೇಕು, ಮೊದಲನೇ ಸಲ ಸೋಮವಾರದಿಂದ ಭಾನುವಾರದೊಳಗೆ ಯಾವತ್ತಾರು ಬಂದು ಕಾಯಿ ಕಟ್ಟಿ, ಅದು ಕಾಯಿ ಸಂಕಲ್ಪ ಅಂತ ಹೇಳ್ತೀವಿ. ಕಟ್ಟಿದಾದ ನಂತರ ನೀವು ಯಾವ ವಾರ ಬರ್ತೀರಿ ಅದೇ ವಾರ ಸೇವೆಗೆ ಬರಬೇಕು. ಆವತ್ತಿನ ದಿವಸ ಏನು ಮಾಡಬೇಕು, ಹೇಗೆ ಎಷ್ಟು ವಾರ ಮಾಡಬೇಕು ಇಲ್ಲಿ ಬಂದಾಗ ಹೇಳ್ತೀವಿ. ಸೊ ಆ ರೀತಿ ಸಂಪೂರ್ಣ ಮಾಡಬೇಕು. 100 ಕಿಲೋಮೀಟ್ರ್ ಆಚೆ ಇದ್ದವರಿಗೆ 2 ಕಾಯಿ ಕಟ್ಟಿಸ್ತೀವಿ. ಒಂದು ಕಾಯಿ ಇಲ್ಲಿರುತ್ತೆ, ಒಂದು ಕಾಯಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದು ಕೊಟ್ಟಿರ್ತೀವಿ. ನೀವು 21 ವಾರ ಮನೆಯಲ್ಲೇ ಪೂಜೆ ಮಾಡಬೇಕು. ಹೇಗೆ ಮಾಡಬೇಕು, ಯಾವಾಗ ಬರಬೇಕು ಅದೆಲ್ಲ ಹೇಳ್ಕೊಡ್ತೀವಿ. ಆ ರೀತಿ ಸೇವೆ ಮಾಡಿದ್ರೆ ಖಂಡಿತವಾದ ಫಲ ಸಿಗುತ್ತೆ. ನಿಮ್ಮ ನಂಬಿಕೆ ಇಟ್ಟು ಸೇವೆ ಮಾಡಿದ್ರೆ ಯಾವತ್ತಿಗೂ ಗುರುಗಳು ಕೈ ಬಿಟ್ಟಿಲ್ಲ, ಎಲ್ರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಸೊ ನೀವು ಬಂದು ಭಕ್ತಾದಿಗಳು ಆ ಸೇವೆಯನ್ನು ಮಾಡಿ ಸಂಪೂರ್ಣ ಫಲ ಪಡಿಬೇಕು ಅಂತ ಕೇಳ್ಕೊತೀನಿ. ನೋಡಿದ್ರಲ್ಲ, ಇಷ್ಟೊತ್ತು ಈ ಒಂದು ಕ್ಷೇತ್ರದ ಮಹಿಮೆ ಅಪಾರವಾಗಿದೆ. ಸಾಕಷ್ಟು ಜನ ಭಕ್ತರು ಅವರ ಒಂದು ಅನುಭವನ ನಮ್ಮ ಜೊತೆ ಶೇರ್ ಮಾಡಿದ್ರು. ಅದ್ರ ಜೊತೆಗೆ ಗುರುಗಳು ಕೂಡ ಒಂದಷ್ಟು ಉಪದೇಶವನ್ನು ಮಾಡಿದ್ದಾರೆ. ಮತ್ತು ಯಾವ ರೀತಿ ನಡ್ಕೋಬೇಕು, ದೇವ್ರನ್ನ ಯಾವ ರೀತಿ ಸೇವೆ ಮಾಡಬೇಕು, ದೇವ್ರಿಗೆ ಯಾವಾಗ ದೇವರು ಒಲಿತಾರೆ ಮತ್ತು ಹೆಂಗೆ ಪ್ರೇರೇಪಿಸ್ತಾರೆ ಅನ್ನೋದಕ್ಕೆ ಒಂದು ಅದ್ಭುತವಾದ ಒಂದು ಭಾಷಣ ಅಂತಲೇ ಹೇಳ್ಬೋದು. ಅದನ್ನು ಅಷ್ಟು ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರು. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ನಾವು ಗುರುಗಳ ಬಾಯಲ್ಲಿ ಕೇಳಿದ್ದಕ್ಕಿಂತ ಜಾಸ್ತಿ
ಇಲ್ಲಿ ಬಂದು ಅನುಭವಿಸಿದಾರಲ್ವಾ, ಒಂದು ಪಾಸಿಟಿವ್ ವೈಬ್ ಸಿಕ್ಕಿದೆ ಅಲ್ವಾ, ಅಂಥವರ ಅನುಭವಗಳನ್ನ ಕೇಳಿದ್ಮೇಲೆ ನಂಬಿಕೆ ದುಪ್ಪಟ್ಟಾಗುತ್ತೆ. ರಾಯರು ಎಲ್ಲೇ ಇರಲಿ, ಹೆಂಗೆ ಇರಲಿ, ನಮಗೆ ಅನುಗ್ರಹಿಸ್ತಾರೆ. ಅದಕ್ಕೊಂದು ಅದ್ಭುತವಾದ ವೇದಿಕೆ ಥರ ಇರುವಂತಹ ಒಂದು ಮಠ ಇದು. ಮಾಗಡಿ ಮೇನ್ ರೋಡ್, ಹೊನಗನಹಟ್ಟಿ, ಇಲ್ಲಿರುವಂತಹ ಶ್ರೀ ಕ್ಷೇತ್ರ ಮಂತ್ರಾಲಯ ಮಂದಿರ ಇದು. ಸೊ ಮಂತ್ರಾಲಯದಲ್ಲಿ ರಾಯರು ಖಂಡಿತ ಯಾವಾಗಲೂ ನಮ್ಗೆ ಅನುಗ್ರಹ ಕೊಡೋದಕ್ಕೆ ರೆಡಿ ಇರ್ತಾರೆ. ನಾವು ಬರೋದಕ್ಕೆ ರೆಡಿ ಇರಬೇಕು. ಮಾಗಡಿ ಮೇನ್ ರೋಡಲ್ಲಿರುವಂತಹ ಒಂದು ಜಾಗ ಇದು. ಸೊ ಹೊನಗನಹಟ್ಟಿ ಅಂತ ಕರಿತೀವಿ. ಇಲ್ಲಿಗೆ ಬಂದು ನಿಮ್ಮ ಪಾಪ ಕರ್ಮಗಳನ್ನೆಲ್ಲ ಕಳ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಣ್ಯ ಕ್ಷೇತ್ರದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸಿಗ್ತೀನಿ. ಅಲ್ಲಿನ ಕ್ಷೇತ್ರದ ಮಹಿಮೆಯನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ಅಲ್ಲಿವರೆಗೂ ನನಗೋಸ್ಕರ ಕಾಯ್ತಾ ಇರ್ತೀರಲ್ಲ. ನಮಸ್ಕಾರ.